ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇನ್ಸ್ಟೆಂಟ್ ಗ್ಲೋ ಕೊಡುವಂತ ಒಂದು ಮನೆಯಲ್ಲೇ ಒಂದು 10 ರೂಪಾಯಿಯಲ್ಲಿ ನಾವು ಫೇಶಿಯಲ್ ಅನ್ನ ಮಾಡ್ಕೋಬಹುದು. ಫಟಾಫಟ್ ಅಂತ ಹೇಳಂದು ಈ ಒಂದು ಫೇಶಿಯಲ್ ಅನ್ನ ಮಾಡಿಕೊಂಡು ಈ ಒಂದು ಪೌಂಡ್ಸ್ ಕೋಲ್ಡ್ ಕ್ರೀಮ್ ಇಂದ ಮಾಯಶ್ಚರೈಸರ್ ಇದ್ರೂ ಸಾಕು ನಿಮಗೆ. ಅದರಿಂದ ನೀವು ಈ ಒಂದು ಫೇಶಿಯಲ್ ಅನ್ನ ಮಾಡ್ಕೋಬಹುದು. ಹಂಗ ನಾನು ಏನು ಹಾಕ್ತೀನೋ ಇಂಗ್ರೀಡಿಯೆಂಟ್ಸ್ ಅದೆಲ್ಲ ನಿಮ್ಗೆ ಅದು ಸೇಮ್ ಆಗೇ ಇರುತ್ತೆ. ಆದ್ರೆ ಇದು ನಾರ್ಮಲ್ ಸ್ಕಿನ್ನು, ಡ್ರೈ ಸ್ಕಿನ್ ಎಲ್ಲರಿಗೂ ಬರುತ್ತೆ. ಮತ್ತು ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಈ ಒಂದು ಎಲ್ಲ ಏಜಿನವರು ಈ ಒಂದು ಫೇಶಿಯಲ್ ಅನ್ನ ಮಾಡ್ಕೋಬಹುದು. ಮೊದಲಿಗೆ ನಮಗೆ ಬೇಕಾಗಿರುವಂಥದ್ದು ಇಲ್ಲಿ ಪೌಂಡ್ಸ್ ಕ್ರೀಮು ಮತ್ತು ಹಾಲು ಎರಡನ್ನೂ ಹಾಕಿ ನಾವು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಮುಖಕ್ಕೆ ಮಸಾಜ್ ಮಾಡ್ಬೇಕಾಗತ್ತೆ. ಫಸ್ಟಿಗೆ ನಾವು ಇದು ಕ್ಲೆನ್ಸಿಂಗ್ ನಾವು ಮಾಡ್ತಿರೋದು. ಚೆನ್ನಾಗಿ ನೋಡಲ್ಲ ಮಸಾಜ್ ಮಾಡಿ ಅದನ್ನ ತೊಳೆಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸ್ಟೆಪ್ಪನ್ನು ನಾವು ಇದರಲ್ಲೇ ರೆಡಿ ಮಾಡ್ಕೊಳ್ಳೋಣ. ನಾವಿಲ್ಲಿ ಸಕ್ಕರೆ ಪೌಡ್ರು ಅಥವಾ ಸಣ್ಣಕ್ಕೆ ಸಕ್ಕರೆ ಇತ್ತಂದ್ರೆ ಸಕ್ಕರೆ ಹಾಕೋರಿ. ಅದ್ರ ಜೊತೆಗೆ ಪೌಂಡ್ಸ್ ಕ್ರೀಮು ಮತ್ತು ಸ್ವಲ್ಪ ಕಾಫಿ ಪೌಡ್ರು ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನ ಸ್ಕ್ರಬ್ ರೀತಿ ನಾವು ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಜಾಸ್ತಿ ನಾವು ಒತ್ತಿ ಸ್ಕ್ರಬ್ ಮಾಡ್ಕೋಬಾರ್ದು, ಪ್ರೆಷರ್ ಜಾಸ್ತಿ ಹಾಕಬಾರ್ದು. ನಾವು ಸ್ಕ್ರಬ್ ಮಾಡುವಾಗ ಸಾವಕಾಶವಾಗಿ ನಾವು ಸ್ಕ್ರಬ್ ಮಾಡ್ಬೇಕಾಗತ್ತೆ. ಇಲ್ಲಿ ನಾನು ಸ್ವಲ್ಪ ಸ್ಪೀಡಾಗಿ ಇಟ್ಟಿರ್ತೀನಿ, ನಿಮ್ಗೆ ಜೋರಾಗಿ ಇನ್ನದು ಸ್ಪೀಡಾಗಿ ಮಾಡ್ತಿದ್ದೀನಿ ನಾನು ಸ್ಕ್ರಬ್ಬನ್ನು ಅಂತ ಹೇಳಿ ಅನಿಸ್ತತಿ. ಆದರೆ ಇಲ್ಲಿ ಸಾವಕಾಶವಾಗಿ ನಾವು ಸ್ಕ್ರಬ್ಬನ್ನು ಮಾಡಬೇಕಾಗತ್ತೆ. ಈ ಸ್ಕ್ರಬ್ ಆದಮೇಲೆ ನಾನು ಒಂದು ಬಟ್ಟೆ ತೊಗೊಂಡು ಒರೆಸ್ಕೊತೀನಿ. ಇಲ್ಲ ನೀವು ತೊಳ್ಕೊಂಡು ಬರ್ಬೋದು. ಮುಖಾನ ತೊಳೆದು ಆದಮೇಲೆ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡು ನಂತರ ಇದಕ್ಕೆ ನಾನು ಮತ್ತೆ ಕ್ರೀಮ್ ತೊಗೊಂಡಿದ್ದೀನಿ. ಇಲ್ಲೊಂದು ಸ್ವಲ್ಪ ಗ್ಲಿಸರಿನ್ ತೊಗೊಂಡಿದ್ದೀನಿ, ಹಂಗೆ ಬಾದಾಮ್ ಆಯಿಲ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬಾದಾಮ್ ಆಯಿಲ್ ಇಲ್ಲಿಲ್ಲ ಅಂದ್ರೆ ಆಲಿವ್ ಆಯಿಲ್ ಆದರೂ ತೊಗೋಬೋದು, ಇಲ್ಲ ಕೊಬ್ಬರಿ ಎಣ್ಣೆ ಏನಾದರೂ ಹಾಕೋಬೋದು. ನೀವು ಇದನ್ನ ಮೂರೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮತ್ತೆ ನಾವು ಮಸಾಜ್ ಮಾಡಬೇಕಾಗತ್ತೆ. ಇಲ್ಲಿ ಕ್ರೀಮು ಮತ್ತು ಬಾದಾಮ್ ಆಯಿಲು ಮತ್ತು ನಾನು ಇಲ್ಲಿ ಗ್ಲಿಸರಿನು ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಮತ್ತೊಂದು ಸರ್ತಿ ನಾನು ಮಸಾಜ್ ಮಾಡಿ ತೆಗೆದೆ. ಈಗ ನೆಕ್ಸ್ಟ್ ಸ್ಟೆಪ್ 4th ಸ್ಟೆಪ್ನ ನಾನು ತೋರಿಸಿದ್ದೀನಿ. ಇಲ್ಲಿ ಸ್ವಲ್ಪ ಕ್ರೀಮು ಮತ್ತು ದಾಸವಾಳ ಪೌಡ್ರು, ಸ್ವಲ್ಪ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾವು ಮುಖ ತೊಳೆದ್ರೆ ನಮ್ಮ ಮುಖ ಪಳಪಳ ಅಂತ ಹೊಳಿತಿರ್ತೈತಿ. ಯಾವುದೇ ರೀತಿ ಪಾರ್ಲರ್ಗೆ ಹೋಗದೆ ನಾವು ಮನೇಲಿ ಫೇಶಿಯಲ್ನ ಚೆನ್ನಾಗಿ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ.